ಕೇಸರಿ ಪಡೆಯ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿಗರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಾವು ಏರೋಸ್ಪೇಸ್ ಉದ್ಯಮಿಗಳಲ್ಲ, ನಿಜ. ಹಾಗಂದ ಮಾತ್ರಕ್ಕೆ ಮುಂದೆ ಆಗ್ತೀವಿ, ಇದರಲ್ಲಿ ತಪ್ಪೇನಿದೆ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ವಾಣಿಜ್ಯ ಅಥವಾ ಕೈಗಾರಿಕಾ ಉದ್ದೇಶಕ್ಕೆ ಜಮೀನನ್ನ ಪಡೆದಿಲ್ಲ. ಯುವ ಸಮುದಾಯಕ್ಕೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ತೆರೆಯೋ ಉದ್ದೇಶದಿಂದಾಗಿ ತಗೊಳ್ಳಲಾಗಿದೆ. ಇದು ತಪ್ಪ. ಒಟ್ಟು 193 ಸಂಸ್ಥೆಗಳು ಅರ್ಜಿಯನ್ನ ಹಾಕೊಂಡಿದ್ವು. ಅದರಲ್ಲಿ 43 ಸಂಸ್ಥೆಗಳು ಮಾತ್ರ ಆಯ್ಕೆಯನ್ನ ಮಾಡಲಾಗಿದೆ, ಪರಿಗಣಿಸಲಾಗಿದೆ. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಪ್ರಭಾವ ಬೀರಿಲ್ಲ. ಬಿಜೆಪಿಯವರು ಎಷ್ಟು ಜನರಿಗೆ ಸಿಎ ಸೈಟ್ ನ ಕೊಟ್ಟಿಲ್ಲ ಹೇಳಿ? ಚಾಣಕ್ಯ ಆರ್ಎಸ್ಎಸ್ನವರಿಗೆ ಭೂಮಿ ಕೊಟ್ಟಿಲ್ವಾ ನೀವು ಅಂತ ಕಿಡಿಕಾರಿದ್ದಾರೆ. ಚಾಣಕ್ಯ, ರಾಷ್ಟ್ರೋತ್ಥಾನ ಎಲ್ಲ ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಏನೇನು ಮಾಡಿದಾರೆ ಇದು ಮಾಡಿಲ್ವೇನ್ರಿ? ನಾವು ಕೂಡ ಕ್ಯಾಬಿನೆಟಿಗೆ ಬಂದಾಗ ಚಾಣಕ್ಯ ಯೂನಿವರ್ಸಿಟಿಗೆ ಅಷ್ಟೇ ಆಗಬೇಕು ಅಂತ ವಾಪಸ್ ಎಷ್ಟು ಬೇಕೋ ಅಷ್ಟೇ ಅವ್ರಿಗೆ ಕೊಟ್ಟು ಮಿಕ್ಕಿದ್ದೆಲ್ಲ ತೊಗೋಬೇಕು ಅಂತ ತೀರ್ಮಾನ ಆಗಿತ್ತು. ಎಲ್ಲ ಕಡೆ ಈಗ ರಾಷ್ಟ್ರೋತ್ಥಾನ ಎಲ್ಲೆಲ್ಲಿ ಬಂದಿದೆ ನಿಮಗೂ ಗೊತ್ತಿದೆ. ಇಡೀ ಜಿಲ್ಲೆ, ಎಲ್ಲ ಜಿಲ್ಲೆನಲ್ಲೇ ಹೆಂಗೆ ಕೊಟ್ಟರು ಇವರು? ಗೋಮಾಳದಲ್ಲೂ ಕೊಟ್ಟಿದ್ದಾರೆ. ಅದೆಲ್ಲ ಇವ್ರಿಗೆ ನೆನ್ಪು ಬರೋದಿಲ್ಲ. RSSಗೆ ಕೊಟ್ಟರೆ ಏನಿಲ್ಲ, ನಮಗೆ ಲೀಗಲ್ಲಾಗಿ ಕೊಟ್ಟರು ತೊಂದರೆ ಇದೆ. ಇವತ್ತು ನಮ್ಗೆ ಹಿಡ್ದಿದ್ದಾರೆ, ನಾಳೆ ಬೇರೆಯವ್ರಿಗೆ ಹಿಡ್ತಾರೆ. ಈಗ ಇರೋರೇ 2-3 ಜನ ಇವರೇ ನಮ್ಮ ರಾಜ್ಯದಲ್ಲಿ ಮಾತಾಡೋರು ಮತ್ತು ದೇಶದಲ್ಲಿ ಮಾತನಾಡೋರು. ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು ಮೇಲೆ, ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಅವರು. ಕ್ವೈಟ್ ನ್ಯಾಚುರಲಿ ಎಲ್ಲ ಟಾರ್ಗೆಟ್ ಮಾಡೇ ಮಾಡ್ತಾರಲ್ವಾ? ಈಗ ಹೆಂಗನ ಮಾಡಿ ಇದು ನ್ಯಾಷನಲ್ ಸುದ್ದಿ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ ಮಾಡ್ತಾ ಇದ್ದಾರೆ. ಲೇಯರ್ ಸಿಂಗ್ ಅವ್ರು ಬರೆದ್ರು, ಅದು ಸರಿನೋ ತಪ್ಪು ಅಂತ ಯಾರು ಇವ್ಯಾಲ್ಯೂಯೇಟ್ ಮಾಡಿಲ್ಲ. ಬ್ರೇಕಿಂಗ್ ಎಲ್ಲರೂ ಹೊಡೆದ್ಬಿಟ್ರು. ಈಗ ಲೇಯರ್ ಸಿಂಗ್ ಇಷ್ಟೊತ್ತಿಗೆ ನೀವೇ ಹೇಳ್ರಿ, BJP ಅವರು ಇಫ್ ಇಟ್ ವಾಸ್ ಇಲ್ಲೀಗಲ್ ಇಷ್ಟೊತ್ತಿಗೆಲ್ಲ ಕೊಡ್ತಾ ಇದ್ದೀರಾ? ಕೊಡಲಿ. ಎಲ್ಲಿ ನೀವು ಹೇಳ್ತಾ ಇದ್ದೀರಾ ಸ್ವಜನ ಪಕ್ಷಪಾತ?